ವೈಷ್ಣವ ಕ್ಯಾಲೆಂಡರ್ ಪ್ರಕಾರ ನಾವು ಮಾರ್ಚ್ 7ರಂದು ವಿಜಯ ಏಕಾದಶಿಯನ್ನು ಆಚರಿಸಬೇಕು. ಸ್ನೇಹಿತರೆ, ವಿಜಯ ಏಕಾದಶಿ ಎಂದು ಕರೆಯಲ್ಪಡುವಂತಹ ಈ ಏಕಾದಶಿಯು ರಾಮಾಯಣ ಕಾಲದಿಂದಲೂ ಈ ಏಕಾದಶಿಯ ಮಹತ್ವವನ್ನು ವಿಶೇಷವಾಗಿದೆ. ಈ ಏಕಾದಶಿಯ ಉಪವಾಸವನ್ನು ಮಾಡುವುದರಿಂದ ಶತ್ರುಗಳ ಪ್ರತಿದಾಳಿಯನ್ನು ನಾವು ಹಿಮ್ಮೆಟ್ಟಿಸುತ್ತದೆ ಎಂದು ಕೂಡ ನಂಬಲಾಗಿದೆ. ಸ್ನೇಹಿತರೆ, ಶ್ರೀರಾಮನು ಸೀತಾದೇವಿಯನ್ನು ರಕ್ಷಿಸಲು ರಾವಣನೊಂದಿಗೆ ಯುದ್ಧ ಮಾಡಲು ಹೊರಟಾಗ ಅದಕ್ಕೂ ಮೊದಲು ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸಿದರು ಮತ್ತು ಇದರ ಪರಿಣಾಮವಾಗಿ ಅವರು ವಿಜಯವನ್ನು ಸಾಧಿಸಿದರು ಎಂದು ಒಂದು ಕಥೆ ಕೂಡ ಬರುತ್ತದೆ. ಸ್ನೇಹಿತರೆ, ವಿಜಯ ಏಕಾದಶಿಯ ದಿನದಂದು ನಾವು ನಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಉಪವಾಸದ ದಿನದಂದು ಕೆಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಾವು ನಮ್ಮ ಪ್ರತಿಯೊಂದು ಆಶೆಯನ್ನು ಪೂರೈಸಿಕೊಳ್ಳಬಹುದು ಎಂದು ಹೇಳಲಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ರಾಶಿಗೆ ಅನುಗುಣವಾಗಿ ನಾವು ವಿಜಯ ಏಕಾದಶಿಯ ದಿನದಂದು ನಾವು ಯಾವ ರೀತಿಯಾದಂತಹ ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲನೇ ರಾಶಿ ಮೇಷ ರಾಶಿ. ವಿಜಯ ಏಕಾದಶಿಯ ದಿನದಂದು ಮೇಷ ರಾಶಿಯವರು ಶ್ರೀಹರಿಯ ಅವತಾರವಾದ ಶ್ರೀರಾಮನನ್ನು ಪೂಜಿಸಬೇಕು. ಅವನಿಗೆ ಖರ್ಜೂರವನ್ನು ಅರ್ಪಿಸಬೇಕು ಮತ್ತು ಓಂ ಸೀತಾಪತಯೇ ರಾಮ ರಾಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು ಎಂದು ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಲು ಇದು ವರವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಅದಾದ ನಂತರ ವೃಷಭ ರಾಶಿ. ವಿಜಯ ಏಕಾದಶಿಯ ದಿನದಂದು ಕುಂಕುಮದಲ್ಲಿ ಒಂದು ಹಿಡಿ ಹಸಿ ಅಕ್ಕಿಯನ್ನು ಬೆರೆಸಿ ಅಕ್ಷತೆ ತಯಾರಿಸಿ ಅದನ್ನು ಕೆಂಪು ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ವಿಷ್ಣು ದೇವಾಲಯ ಅಥವಾ ಯಾವುದೇ ಪಂಡಿತರಿಗೆ ದಾನವನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಈ ಪರಿಹಾರವನ್ನು ನ್ಯಾಯಾಲಯದ ವಿಷಯಗಳೆಲ್ಲಾದಂತಹ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇದಾದ ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರು ವಿಜಯ ಏಕಾದಶಿಯಂದು ಬಾಳೆ ಎಲೆಯಲ್ಲಿ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಇದರಿಂದ ಆರ್ಥಿಕ ಸ್ಥಿತಿಯು ದೃಢವಾಗುತ್ತದೆ ಎಂದು ಹೇಳಲಾಗಿದೆ. ಅದಾದ ನಂತರ ಕರ್ಕ ರಾಶಿಯವರು. ಸ್ನೇಹಿತರೆ, ಕರ್ಕಾಟಕ ರಾಶಿಯವರು ವಿಜಯ ಏಕಾದಶಿಯ ದಿನದಂದು 5 ತುಳಸಿ ಎಲೆಗಳಿಗೆ ಅರಶಿನವನ್ನು ಹಚ್ಚಿ ಮತ್ತು ಅದನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಯಶಸ್ಸಿಗೆ ಅಡ್ಡಿಯನ್ನುಂಟು ಮಾಡುವ ಶತ್ರುಗಳಿಂದ ನಾವು ಮುಕ್ತಿಯನ್ನು ಸಾಧಿಸಬಹುದು ಎಂದು ಹೇಳಲಾಗಿದೆ. ಅದಾದ ನಂತರ ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಕಂಡುಬಂದರೆ ಪ್ರಗತಿಯಾಗುವುದಿಲ್ಲ. ಅಂತಹ ಸಮಸ್ಯೆ ಇರುವ ಸಿಂಹ ರಾಶಿಯ ಜನರು ಈ ವಿಜಯ ಏಕಾದಶಿಯ ದಿನದಂದು ದಕ್ಷಿಣಾವರ್ತಿ ಶಂಖದಲ್ಲಿ ಹಾಲು ಮತ್ತು ಕುಂಕುಮವನ್ನು ಬೆರೆಸಿ ಲಕ್ಷ್ಮೀನಾರಾಯಣನಿಗೆ ಅಭಿಷೇಕವನ್ನು ಮಾಡಿ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಎಂದು ಹೇಳಲಾಗಿದೆ. ಇದರಿಂದ ಶತ್ರುಗಳಿಂದ ನಾವು ತೊಂದರೆಯಾಗುವುದಿಲ್ಲ ಮತ್ತು ನಾವು ಯಶಸ್ಸನ್ನು ಸಾಧಿಸಬಹುದು ಎಂದು ಹೇಳಲಾಗಿದೆ. ಅದಾದ ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ವಿಜಯ ಏಕಾದಶಿಯ ದಿನದಂದು ಸಂಜೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ತುಳಸಿ ಗೋವಿಂದ ಹೃದಯವನ್ನು ತುಳಸಿಗೆ ಸಂಬಂಧಿಸಿದ ಮಂತ್ರವನ್ನು ಜಪಿಸಬೇಕು ಎಂದು ಹೇಳಿದ್ದಾರೆ. ತುಳಸಿಯ ಬಳಿ ಕುಳಿತು ಮಂತ್ರವನ್ನು ಪಠಿಸುವುದರಿಂದ ಧನಪ್ರಾಪ್ತಿಯಾಗುತ್ತದೆ ಎಂದು ಕನ್ಯಾ ರಾಶಿಯ ಬಗ್ಗೆ ಹೇಳಲಾಗಿದೆ. ಅದಾದ ನಂತರ ತುಲಾರಾಶಿ. ಸ್ನೇಹಿತರೆ, ಈ ವಿಜಯ ಏಕಾದಶಿಯ ದಿನದಂದು ವಿಷ್ಣುಗೆ ಹಳದಿ ದ್ರವ್ಯವನ್ನು ವಿಷ್ಣುವಿಗೆ ನಾವು ಅರ್ಪಿಸಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಬೇಕು. ಶುಭ ಮತ್ತು ಫಲಪ್ರದಾಯಕವಾಗಿದೆ. ತುಲಾರಾಶಿಯವರು ವಿಷ್ಣುವಿಗೆ ಹಳದಿ
ದ್ರವ್ಯವನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು. ಇದು ಸಂತೋಷ ಮತ್ತು ಸಮೃದ್ಧಿಗೆ ಒಂದು ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಅದಾದ ನಂತರ ಸ್ನೇಹಿತರೆ, ವೃಶ್ಚಿಕ ರಾಶಿ ವಿಜಯ ಏಕಾದಶಿಯ ದಿನದಂದು ವೃಶ್ಚಿಕ ರಾಶಿಯವರು ವೈಜಯಂತಿ ಮಾಲೆಯೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವಂತಹ ಮಂತ್ರವನ್ನು 5 ಸುತ್ತುಗಳಲ್ಲಿ ಪಠಿಸಬೇಕು ಎಂದು ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ವೃಶ್ಚಿಕ ರಾಶಿಯ ಜನರ ನೋವು ಮತ್ತು ಆರೋಗ್ಯವನ್ನು ನಾವು ತಡೆ ಹಾಕಬಹುದು ಹಾಗೂ ಈ ಪರಿಹಾರವು ತುಂಬ ಪ್ರಯೋಜನಕಾರಿಯಾಗಿದೆ ಎಂದು ಕೂಡ ಹೇಳುತ್ತಾರೆ ಸ್ನೇಹಿತರೆ. ಅದಾದ ನಂತರ ಬರುವುದು ಧನುರಾಶಿ ವಿಜಯ ಏಕಾದಶಿಯ ದಿನದಂದು ಧನುರಾಶಿಯವರು ಹಳದಿ ಬಣ್ಣದ ಬಾಳೆಹಣ್ಣು, ಅರಸಿನ, ಬೆಳೆ ಹಿಟ್ಟಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ದಾನ ಮಾಡಬೇಕು. ಇವರು ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿ ಒತ್ತಡದಿಂದ ಉಂಟಾಗುವಂತಹ ಎಲ್ಲ ಪರಿಣಾಮಗಳು ದೂರವಾಗುತ್ತವೆ ಎಂದು ಹೇಳಲಾಗಿದೆ. ಅದಾದ ನಂತರ ಬರುವುದು ಮಕರ ರಾಶಿ. ಸ್ನೇಹಿತರೆ, ಯಾವುದೇ ಕೆಲಸವು ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದರೆ, ಅದು ಪೂರ್ಣಗೊಳ್ಳಲು ವಿಳಂಬವಾಗುತ್ತಿದ್ದರೆ, ಈ ಮಕರ ರಾಶಿಯ ಜನರು ವಿಜಯ ಏಕಾದಶಿಯ ದಿನದಂದು ವಿಷ್ಣುವಿಗೆ 24 ಅವತಾರಗಳನ್ನು ಸ್ಮರಿಸಿ ಮತ್ತು ಕೆಲಸದ ಸ್ಥಳದಲ್ಲಿ ಅರಸಿನ ಮಾಲೆಯನ್ನು ನೇತು ಹಾಕಬೇಕು ಮತ್ತು ಸಾಧ್ಯವಾದಷ್ಟು ಹಳದಿ ಬಣ್ಣವನ್ನು ಇವರು ಬಳಕೆಯನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಅದಾದ ನಂತರ ಬರುವುದು ಕುಂಭರಾಶಿ. ಸ್ನೇಹಿತರೆ, ಕುಂಭರಾಶಿಯ ಜನರು ವಿವಾಹದ ವಿಳಂಬವಾದರೆ ಕುಂಭರಾಶಿಯವರು ವಿಜಯ ಏಕಾದಶಿಯ ದಿನದಂದು ಗಂಗಾಜಲದಲ್ಲಿ ಅರಸಿನ ಬೆರೆಸಿ ಬಾಳೆ ಗಿಡಕ್ಕೆ ನೀರನ್ನು ಹಾಕಬೇಕು. ಇದು ಗುರುವಿನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಶೀಘ್ರ ವಿವಾಹದ ಸಾಧ್ಯತೆಗಳು ಹೆಚ್ಚಾಗಬಹುದು ಎಂದು ಹೇಳಲಾಗಿದೆ. ಅದಾದ ನಂತರ ಬರುವುದು ಮೀನರಾಶಿ. ಸ್ನೇಹಿತರೆ, ಮೀನ ರಾಶಿಯವರು ವಿಜಯ ಏಕಾದಶಿಯ ದಿನದಂದು ನೀರಿನಲ್ಲಿ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಆತ್ಮಧೈರ್ಯ ಹೆಚ್ಚಾಗುತ್ತದೆ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳು ಇವೆ ಎಂದು ಮೀನ ರಾಶಿಯವರ ಬಗ್ಗೆ ಹೇಳಲಾಗಿದೆ. ಸ್ನೇಹಿತರೆ, ಇಂಥದ್ದೇ ಹೊಸ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ನಿಮ್ಮವರೊಂದಿಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ.